RSGE, RSGE, RSGE ಅಂಧರ ಬಳಗ ಸೃಷ್ಟಿಯಾಯಿತು ವಾಟ್ಸಾಪಿನೊಳಗ. RSGE Responsible State Government Visually Impaired Employees. The Information Hub. We are delighted to present you a new tutorial on NPS mobile app and web interface. ಸ್ನೇಹಿತರೆ, ಮಾಹಿತಿ ಮೂಲಕ ಸಬಲೀಕರಣ ಅಂಧರ ಕಣ್ಣಾಗಬಲ್ಲದು ತಂತ್ರಜ್ಞಾನ. ಈ ಟ್ಯುಟೋರಿಯಲ್ ಅನ್ನು ನಿಮಗಾಗಿ ಪ್ರಸ್ತುತಪಡಿಸುತ್ತಿದ್ದಾರೆ ಜಗದೀಶ್ ಮಾತಾಡ್ತಿರೋದು. ಸಂಕಲನ ಮತ್ತು ತಾಂತ್ರಿಕ ನೆರವು ಜಾಯಲ್ ಜೆ ಫರ್ನಾಂಡಿಸ್, ಸಹಕಾರ RSGE ನಿರ್ವಾಹಕ ತಂಡ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ತೆ. RSGEಯ ಎಲ್ಲ ಸದಸ್ಯರಿಗೆ ಜಗದೀಶ್ ಮಾತಾಡ್ತಿರೋದು ಅಡ್ಮಿನ್ ತಂಡದ ವತಿಯಿಂದ. ಆಗಿಂದಾಗೆ ನಮ್ಮ ಒಂದು ಗುಂಪಲ್ಲಿ ಈ ಮಾಹಿತಿಗಳನ್ನ ಹಂಚೋ ಕೆಲಸಗಳು ಅಡ್ಮಿನ್ ತಂಡದ ವತಿಯಿಂದ ಆದರೂ ಸರಿ ಅಥವಾ ಇತರೆ ಸದಸ್ಯರಿಂದ ಆಗಲಿ ನಡೀತಾ ಇರುತ್ತೆ. ಇದೇನು ಹೊಸ ವಿಚಾರ ಅಲ್ಲ. ಹೊಸ ಸದಸ್ಯರಿಗೆ ಇದ್ರ ಬಗ್ಗೆ ಒಂಚೂರು ಹೇಳೋದಾದರೆ, ಸರ್ಕಾರಿ ನೌಕರರಿಗೋಸ್ಕರ ಅಸ್ತಿತ್ವದಲ್ಲಿರುವಂತಹ ರೆಸ್ಪಾನ್ಸಿಬಲ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಗುಂಪೇನಿದೆ, ನಮ್ಮ ಮುಖ್ಯ ಧ್ಯೇಯ ಬಂದು ಮಾಹಿತಿ ಮೂಲಕ ಸಬಲೀಕರಣ. ಮಾಹಿತಿ ಮೂಲಕ ಸಬಲೀಕರಣ ಅನ್ನೋದು ಮತ್ತೇನೂ ಇಲ್ಲ. ಯಾವುದೇ ವ್ಯಕ್ತಿಗಳಿಗೆ ಅಂದರೆ ನಮ್ಮ ಎಸ್ಪೆಷಲಿ ಸರ್ಕಾರಿ ನೌಕರರ ಬಾಂಧವರಿಗೆ ಮಾಹಿತಿ ಅಲಭ್ಯತೆ ಅಥವಾ ಮಾಹಿತಿ ಕೊರತೆ ಒಂದು ಬ್ಯಾರಿಯರ್ ಆಗಬಾರ್ದು, ಅದೊಂದು ಅಡಚಣೆ ಆಗಬಾರ್ದು ಯಾವುದೇ ಒಂದು ವಿಚಾರಕ್ಕೆ ಅಥವಾ ಯಾವುದೇ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಅಥವಾ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಅನ್ನೋ ಒಂದು ಉದ್ದೇಶದಿಂದ ಮಾಹಿತಿ ಮೂಲಕ ಒಂದಷ್ಟು ಪ್ರಗತಿಯನ್ನು ಸಾಧಿಸ್ಬೋದು ಅನ್ನೋ ಒಂದು ವಿಚಾರನ ಮನಗಂಡು ಈ ಒಂದು ಪ್ರಯತ್ನನ 2015ರಿಂದ ಅಸ್ತಿತ್ವದಲ್ಲಿರೋ ಗುಂಪಿನ ಮೂಲಕ ಆಗ್ತಾ ಇರುತ್ತೆ. ಹಾಗೆ ತಮ್ಮ ಎಲ್ಲ ಸದಸ್ಯರ ಕೊಡುಗೆಯನ್ನು ಕೂಡ ಅಡ್ಮಿನ್ ತಂಡ ಈ ಒಂದು ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುತ್ತೆ. ಈಗ ಇದೇ ಒಂದು ನಿಟ್ಟಿನಲ್ಲಿ 2004 ಮತ್ತು 2006 ನಂತರ ಆಗಿದ್ದಾಗೆಯೇ ಸುದ್ದಿ ಮಾಡುತ್ತಿರುವಂಥ ಒಂದು ವಿಚಾರ NPS, ಇದರ ಕುರಿತು ಒಂದಷ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೋದು ಅನ್ನೋ ಒಂದು ಯೋಚನೆ ಅಡ್ಮಿನ್ ತಂಡ ಮಾಡಿರುತ್ತೆ. ಒಂಚೂರು ಹಿಂದಕ್ಕೆ ಹೋಗೋದಾದರೆ ತಮಗೆಲ್ಲರಿಗೂ ತಿಳಿದೇ ಇದೆ, 1990ರ ದಶಕದಲ್ಲಿ ನಮ್ಮ ಭಾರತ ದೇಶ ಆರ್ಥಿಕ ಉದಾರೀಕರಣದತ್ತ ಮುಖ ಮಾಡಿತು. ಇದೇ ಒಂದು ಸಂದರ್ಭದಲ್ಲಿ 2 ಪ್ರಮುಖ ಅಂಶಗಳು ನಮ್ಮಂತಹ ಸರ್ಕಾರಿ ನೌಕರರ ಮೇಲೆ ಒಂದು ಇಂಪ್ಯಾಕ್ಟ್ ಪ್ರಭಾವವನ್ನು ಬೀರೋದಕ್ಕೆ ಕಾರಣ ಆಯಿತು. ಬಹಳಷ್ಟು ಆಗಿನ ಸಮಯದಲ್ಲಿ ಬೂಮ್ ಆಗ್ತಿದ್ದಂಥ ಎಕಾನಮಿ ಭಾರತ ಒಂದಷ್ಟು ವ್ಯಾಪಾರಕ್ಕಾಗಲಿ ಅಥವಾ ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡ್ಕೊಳ್ಳೋದಕ್ಕೆ ಹಣಕಾಸಿನ ನೆರವು ಬೇಕಿತ್ತು ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳಿಂದ. ಇಂಥ ಒಂದು ಸಂದರ್ಭದಲ್ಲಿ ತಾವು ಆರ್ಥಿಕ ಮಿತಿಯನ್ನು ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಈ ಯೋಜನೆಯನ್ನು ರೂಪಿಸಿ ಅಳವಡಿಸ್ಕೊಳ್ಳೋದಾದರೆ ನಾವು ನಿಮಗೆ ಆರ್ಥಿಕ ನೆರವನ್ನು ನೀಡಬಹುದು ಅನ್ನೋ ಒಂದು ಷರತ್ತನ್ನು ಹಾಕ್ತಾರೆ. ಸೊ ಮುಖ್ಯ ಉದ್ದೇಶ ಅಂದರೆ ನಾವು ಕೊಡೋ ಒಂದು ಹಣ ಸದ್ಬಳಕೆ ಆಗಬೇಕು, ಬರೀ ಅದು ಕನ್ಸಂಪ್ಷನ್ಗೆ ಹೋಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಷರತ್ತುಗಳನ್ನ ವಿಧಿಸೋಕೆ ಶುರು ಮಾಡ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡ್ಕೊಳ್ಳೋದು, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಏನಿರುತ್ತೆ ಅದನ್ನು ಸಾರ್ವಜನಿಕರಿಗೋಸ್ಕರ ಯಥೇಚ್ಛವಾಗಿ ಖರ್ಚು ಮಾಡೋ ಒಂದು ಹಣನ ಕಡಿತಗೊಳಿಸುವಂಥ ಒಂದು ಅನಿವಾರ್ಯತೆ ಬರುತ್ತೆ. ಹಾಗೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡೋದೇ ಸರ್ಕಾರ ಮಾಡುವಂಥ ಖರ್ಚುಗಳು, ಪಬ್ಲಿಕ್ ವರ್ಕ್ಸ್ಗೆ ಅಂತ ಮಾಡ್ತಿರೋ ಖರ್ಚುಗಳು. ಅದರಲ್ಲಿ ಮೊದಲನೇದಾಗಿ ಸ್ವಲ್ಪ ಯೋಚನೆ ಮಾಡೋಕೆ ಶುರು ಮಾಡಿದ್ದೆ ಸರ್ಕಾರಿ ನೌಕರರಿಗೆ ಕೊಡುವಂಥ ಪಿಂಚಣಿ ಬಗ್ಗೆ. ಇದು ಒಂದು ಕಾರಣ. ಆದರೆ ಆಗಿನ ಒಂದು ಸಂದರ್ಭದಲ್ಲಿ ಏನಿತ್ತು, ಪಿಂಚಣಿಗೆ ಅಂತ ಮುಂಚಿತವಾಗಿ ಯಾವುದೇ ಒಂದು ಹಣಕಾಸನ್ನ ಒಂದು ಯೋಜನೆ ರೂಪಿಸಿ ಯೋಚನೆ ಮಾಡಿ ಎತ್ತಿಡುವಂಥ ಕೆಲಸ ಸರ್ಕಾರ ಮಾಡ್ತಿರ್ಲಿಲ್ಲ. ಹಾಗೆ ಒಬ್ಬ ನೌಕರ ಏನಾದರೂ ರಿಟೈರ್ ಆದರೆ, ನಿವೃತ್ತಿ ಆದರೆ ಆತನಿಗೆ ಹಠಾತ್ ಆಗಿ ಪೆನ್ಷನ್ನ ಒಂದು ಪಿಂಚಣಿ ಸೌಲಭ್ಯದ ಜಾರಿ ಮಾಡಿಕೊಡ್ಬೇಕಿತ್ತು. ಬಟ್ ಈ ನಿಟ್ಟಿನಲ್ಲಿ ಯಾವುದೇ ಹಣಕಾಸು ನೀತಿ ಇರ್ತಿರ್ಲಿಲ್ಲ. ಸೊ ಈ 2 ಅಂಶಗಳನ್ನ ಸರ್ಕಾರ ಪರಿಶೀಲನೆಗೆ ಒಳಪಡಿಸಿ 2004ರಲ್ಲಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂತ ಜಾರಿಗೆ ತರುತ್ತೆ. ಇದ್ರ ಬಗ್ಗೆ ನಾವೇನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ, ತಮಗೆ ಗೊತ್ತಿದೆ. ನಿವೃತ್ತನಾದ ನಂತರ
ನೌಕರನ ಒಂದು ಪಿಂಚಣಿ ಮೊತ್ತ ಏನಿರುತ್ತೆ ಅದನ್ನ ತಾನು ಸೇವೆಯಲ್ಲಿರುವಾಗಲೇ ಅದರ ಒಂದು ಪಿಂಚಣಿನ ಉಳಿತಾಯ ಮಾಡಿ ಒಂದು ಖಾತೆಗೆ ಹಾಕಿ ತದನಂತರ ರಿಟೈರ್ ಆದಮೇಲೆ ನಿವೃತ್ತನಾದ ಮೇಲೆ ಹಣವನ್ನು ಪಿಂಚಣಿ ರೂಪದಲ್ಲಿ ಬಳಸ್ಕೋಬಹುದು ಅನ್ನೋ ಒಂದು ಯೋಜನೆ ಆಗಿರುತ್ತೆ. PFRDA ಮೂಲಕ ಇದು ಜಾರಿಗೆ ಬಂದಿರುತ್ತೆ. ಹೌದು, NPS ಜಾರಿಯಾಗಿದೆ ಸರಿ, ನಮ್ಮ ಒಂದು ಹಣದ ಮೊತ್ತ NPS ಖಾತೆಯಲ್ಲಿದೆ ಸರಿ, ತನ್ನ ಪಾಡಿಗೆ ತಾನು ಅದು ಬೆಳೀತಾ ಹೋಗುತ್ತೆ, ಎವ್ರಿ ಮಂತ್ ಕ್ರೆಡಿಟ್ ಆಗ್ತಾ ಹೋಗುತ್ತೆ, ಹಾಗೆ ಅದು ತನ್ನ ಪಾಡಿಗೆ ತಾನು ಡೆವಲಪ್ ಆಗ್ತಾ ಹೋಗುತ್ತೆ. ನಾವು ಇದ್ರ ಬಗ್ಗೆ ಏನು ಮಾಡೋದು, ಇದ್ರ ಬಗ್ಗೆ ಈಗ ಮಾತಾಡೋ ಸಂದರ್ಭ ಯಾಕೆ ಬಂದಿದೆ ಅನ್ನೋ ಒಂದು ಪ್ರಶ್ನೆ ತಮ್ಮೆಲ್ಲರಿಗೂ ಬಂದಿರಬಹುದು. ಬಹಳಷ್ಟು ಜನಕ್ಕೆ ಗೊತ್ತಿದೆಯೋ ಅಥವಾ ಇನ್ನೂ ಕೆಲವ್ರಿಗೆ ಈ ವಿಚಾರದ ಬಗ್ಗೆ ಅಷ್ಟಾಗಿ ತಿಳಿದೆಯೋ ಇಲ್ವೋ ಗೊತ್ತಿಲ್ಲ. ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿರುತ್ತೆ, ಸರ್ಕಾರ ಕಾಂಟ್ರಿಬ್ಯೂಷನ್ ಏನು ಬರುತ್ತೆ NPS ಪ್ರಾನ್ ಖಾತೆಗೆ, ಅದಲ್ಲದೆ ಅದ್ರ ಜೊತೆಗೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್, ಇದು ಎರಡೂ ಮೊತ್ತಗಳು ಡಿಫಾಲ್ಟ್ ಸ್ಕೀಮಲ್ಲಿ 10-12% ಬಹುಶಃ ಈಕ್ವಿಟಿ ಮೇಲೆ ಹೋಗೋದು ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ಡಿಫಾಲ್ಟ್ ಸ್ಕೀಮಲ್ಲಿ ಇರುತ್ತೆ. ಬಹುತೇಕ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ ಇರುತ್ತೆ. ಒಂದು ವೇಳೆ ಈಗ ಒಂದು ಪ್ರಶ್ನೆ ಮೂಡ್ತು, ಬಹುಶಃ ನನ್ನ NPS ಗ್ರೋತ್ ಏನಾಗ್ತಾ ಇದೆ ಅದು ನಿರೀಕ್ಷಿತ ಮಟ್ಟದಲ್ಲಿ ಬೆಳೀತಾ ಇಲ್ಲ, ನಾನು ನಿವೃತ್ತನಾದ ಮೇಲೆ ಹಣದ ಮೌಲ್ಯ ಕುಸ್ತಿರುತ್ತೆ ಮತ್ತೆ ಆಗಿನ ಕಾಲದಲ್ಲಿ ಹೆಚ್ಚು ಹಣ ಬೇಕಾಗತ್ತೆ, ಇದು ಇನ್ನೂ ಹೆಚ್ಚಿನ ವೇಗ ಕೊಡಬೇಕು ಈ ಒಂದು ಹಣ ಬೆಳೆಯೋದಕ್ಕೆ ಅನ್ನೋ ಒಂದು ಯೋಚನೆ ಏನಾದರೂ ಬಂದ್ರೆ ಖಂಡಿತ ಇದಕ್ಕೆ ಅವಕಾಶ ಇದೆ. ನಮ್ಮ ಕಾಂಟ್ರಿಬ್ಯೂಷನ್ ಏನಿರುತ್ತೆ ನಾವು ಅದನ್ನ ಈ ಡಿಫಾಲ್ಟ್ ಸ್ಕೀಮ್ ಅಲ್ದೇನೆ ಈಕ್ವಿಟಿ ಮೇಲೆ ಇರೋ ಇನ್ವೆಸ್ಟ್ ಆಗುವಂತ ದುಡ್ಡೇನಿರುತ್ತೆ ಅದನ್ನ ಹೆಚ್ಚಿಗೆ ಮಾಡ್ಬೋದು. ಹಾಗೆ ಆಯ್ತು, ಈಕ್ವಿಟಿ ಯಾವಾಗ ಬೇಕಾದರೂ ಏನು ಬೇಕಾದ್ರೂ ಆಗ್ಬೋದು, ಅಷ್ಟೊಂದು ರಿಸ್ಕ್ ಬೇಡ, ಒಂಚೂರು ಮಾಡರೇಟ್ ರಿಸ್ಕ್ ಬೇಕು ನನಗೆ, ಹಣಕ್ಕೆ ಒಂಚೂರು ಸುರಕ್ಷತೆ ಬೇಕು, ಹಾಗೆ ಅದು ಡಿಫಾಲ್ಟ್ ಸ್ಕೀಮ್ಗಿಂತ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಬೆಳಿಬೇಕು ಅಂದರೆ ಕಾರ್ಪೊರೇಟ್ಸ್ ಬಾಂಡ್ಗಳ ಮೇಲೆ ಅದನ್ನು ಇನ್ವೆಸ್ಟ್ ಮಾಡುವಂಥ ಅವಕಾಶ ಇದೆ. ಹಾಗೇನೆ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್, ಒಂದಷ್ಟು ಡಿರೈವೇಟಿವ್ಸ್ ಸೇರಿದಂತೆ ಈ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡುವಂಥ ಅವಕಾಶಗಳು ಇದೆ. ಸೊ ಇದನ್ನ ತಮ್ಮೆಲ್ಲರಿಗೂ ತಿಳಿಪಡಿಸೋದಕ್ಕೆ RSGE ತಂಡ NPS ಬಗ್ಗೆ ಮತ್ತೆ ಅದರ ಫಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳಿಸ್ಕೊಡೋದಕ್ಕೋಸ್ಕರ ಈ ಒಂದು ಸರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೆ. ತಮ್ಮೆಲ್ಲರಿಗೂ ಇದು ಉಪಯೋಗ ಆಗಬಹುದು ಅನ್ನೋ ಒಂದು ಆಶಯನ ವ್ಯಕ್ತಪಡಿಸ್ತಾ ಇದನ್ನ ಶುರು ಮಾಡಲಾಗಿದೆ. ಧನ್ಯವಾದಗಳು. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.